ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಈ ರೇಷಿಯೋಗಳನ್ನೆಲ್ಲ ನೋಡಬೇಕು. ಈ ರೇಷಿಯೋ ನೋಡೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಇವೆಲ್ಲ ಯಾರು ತಲೆ ಕೆಡಿಸ್ಕೊಂತಾನೆ, ಸುಮ್ಮನೆ ಯಾವುದು ನಾನು ಬ್ರೋಕರ್ ತೋರಿಸ್ತಾನೋ ಅದನ್ನ ಹೋಗಿ ನಾನು ಬೈ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಆ ಥರ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನೀವೇನಾದರೂ ಇದನ್ನು ಕಲ್ತ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಆ ಫಂಡು ಲಾಸ್ಟು 10 ವರ್ಷದಲ್ಲಿ 34% ರಿಟರ್ನ್ ಕೊಟ್ಟಿದೆ. ಅಂದರೆ ನೀವೇನಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಿದ್ದಿದ್ರೆ ಇವತ್ತದು 20 ಲಕ್ಷ ಆಗ್ತಿತ್ತು. ಅದೇ ರೀತಿ ಸೆಕೆಂಡ್ ಪೊಸಿಷನಲ್ಲಿರೋ ಫಂಡು 23% 24% ರಿಟರ್ನ್ ಕೊಟ್ಟಿದೆ. ನಿಮ್ಮದು 1 ಲಕ್ಷ 7 ಲಕ್ಷ ಆಗ್ತಿತ್ತು. ಅದೇ ಲಾಸ್ಟಲ್ಲಿರೋ ಫಂಡು 14% ರಿಟರ್ನ್ ಕೊಟ್ಟಿದೆ. ನಿಮ್ಮದು 1 ಲಕ್ಷ 4 ಲಕ್ಷ ಆಗ್ತಿತ್ತು. 4 ಲಕ್ಷ ಎಲ್ಲಿ, 7 ಲಕ್ಷ ಎಲ್ಲಿ, 20 ಲಕ್ಷ ಎಲ್ಲಿ? ಅದಕ್ಕೆ ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೂ ಸ್ವಲ್ಪ ರಿಸರ್ಚ್ ಮಾಡಬೇಕು. ಹಗಲೆಲ್ಲ ಮಾಡೋದು ಬೇಕಾಗಿಲ್ಲ ಅಂದ್ರೂ ಒನ್ ಟೈಮ್ ನಾವು ರಿಸರ್ಚ್ ಮಾಡಬೇಕು. ಒನ್ ಟೈಮ್ ಈ ವಿಷಯಗಳನ್ನ ತಿಳ್ಕೊಂಬಿಟ್ರೆ ನಾವು ಯಾವಾಗ ಬೇಕಿದ್ರೂ ಫಂಡ್ನ ಚೂಸ್ ಮಾಡ್ಬೋದು. ಅದಕ್ಕೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ರೋಲಿಂಗ್ ರಿಟರ್ನ್ಸ್ ಅಂದರೆ ಈಗ ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳಿ. ನೀವು ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ. ಆ ಮ್ಯೂಚುವಲ್ ಫಂಡು ಈ ವರ್ಷ 20% ರಿಟರ್ನ್ ಕೊಟ್ಟಿದ್ದಾರೆ, ಅದ್ರ ಹಿಂದಿನ ವರ್ಷ 30% ರಿಟರ್ನ್ ಕೊಟ್ಟಿದ್ದ. ನೀವೇನು ಮಾಡ್ತೀರಾ? ಲಾಸ್ಟ್ 2 ಇಯರ್ಸಿಂದ ಒಂದು ಚೆನ್ನಾಗಿ ರಿಟರ್ನ್ ಕೊಟ್ಟಿದ್ದಾನಲ್ಲ, ತಗೊಂಡೋಗಿ ಇನ್ವೆಸ್ಟ್ ಮಾಡೋಣ ಅಂತ ಇನ್ವೆಸ್ಟ್ ಮಾಡ್ತೀರಾ. ಆದರೆ ಇದೇ ಮ್ಯೂಚುವಲ್ ಫಂಡು ಮುಂದೆ ಒಂದು ದಿವಸ ಹೋಗಿ ವರ್ಷ ರಿಟರ್ನ್ ಕೊಡ್ತಾನೆ. ಇವನ್ ಡೇಟಾ ಕೂಡ ಹೇಳುತ್ತೆ. ಇಲ್ಲಿ ನೋಡಿ, 2011ರಲ್ಲಿ ಆಕ್ಸಿಸ್ ಲಾಂಗ್ ಟರ್ಮ್ ಈಕ್ವಿಟಿ ಫಂಡು 3ನೇ ಪೊಸಿಷನಲ್ಲಿರುತ್ತೆ. ಅದೇ 2012 ಬರೋ ಅಷ್ಟೊತ್ತಿಗೆ 32ನೇ ಸ್ಥಾನಕ್ಕೆ ಬಿದ್ದೋಗುತ್ತೆ. 3ನೇ ಪ್ಲೇಸಿಂದ 32ನೇ ಸ್ಥಾನಕ್ಕೆ ಬಿದ್ದೋಗುತ್ತೆ. ಮತ್ತು ಅದು ಹಂಗೆ ಇರಲ್ಲ, ವಾಪಸ್ ಮತ್ತೆ 2013ಕ್ಕೆ ನಂಬರ್ 1 ಪ್ಲೇಸಿಗೆ ಬರುತ್ತೆ. 2014ಕ್ಕೆ ಮತ್ತೆ 8ನೇ ಪ್ಲೇಸಿಗೆ ಬರುತ್ತೆ. ಮತ್ತು ಇನ್ಯಾವಾಗಲೂ ಕೂಡ ಅದು ವಾಪಸ್ ನಂಬರ್ 1 ಪ್ಲೇಸಿಗೆ ಬಂದೇ ಇಲ್ಲ. 2016ಕ್ಕೆ 70ನೇ ಪ್ಲೇಸಲ್ಲಿ ಹೋಗಿ ಕೂತ್ಕೊಳುತ್ತೆ. ಅದೇ ರೀತಿ DSP ಟ್ಯಾಕ್ಸ್ ಸೇವರ್ ಫಂಡ್ ನೋಡಿ, 2016ರಲ್ಲಿ 3ನೇ ಸ್ಥಾನದಲ್ಲಿತ್ತು. ಆಮೇಲೆ ಅದು ವಾಪಸ್ ಟಾಪ್ 10ಗೂ ಬಂದಿಲ್ಲ. ನೆಕ್ಸ್ಟ್ ಇಯರೇ 38ಗೆ ಬಿದ್ದೋಯ್ತು. ಅದೇ ರೀತಿ IDFC ಟ್ಯಾಕ್ಸ್ ಸೇವರ್ ಫಂಡು 2013ರಲ್ಲಿ 2ನೇ ಸ್ಥಾನದಲ್ಲಿತ್ತು. ಮತ್ತೆ ಅದು 58ನೇ ಸ್ಥಾನಕ್ಕೆ ಬಿದ್ದೋಯ್ತು. ಮತ್ತೆ 10ನೇ ಸ್ಥಾನಕ್ಕೆ ಬಂತು, 68ನೇ ಸ್ಥಾನಕ್ಕೆ ಬಂತು. 2017ರಲ್ಲಿ ಮತ್ತೆ 2ನೇ ಸ್ಥಾನಕ್ಕೆ ಬಂತು ಮತ್ತು ವಾಪಸ್ ಅದು 10ಗೂ ಬಂದಿಲ್ಲ. IDFC ಫೋಕಸ್ ಫಂಡ್ ಇದೆ, 2017ರಲ್ಲಿ ನಂಬರ್ 1 ಇತ್ತು. ಆಮೇಲೆ ನೆಕ್ಸ್ಟ್ ಇಯರೇನೆ 71ನೇ ಪ್ಲೇಸಿಗೆ ಬಿದ್ದೋಯ್ತು. ಇಲ್ಲಿ ನೋಡಿ, ಈ ಡೇಟಾ ಏನು ತೋರಿಸ್ತಾ ಇದೆ ಅಂದರೆ ಈ ವರ್ಷ ನಂಬರ್ 1 ಇರೋರು ಮುಂದಿನ ವರ್ಷ ನಂಬರ್ 1 ಇರ್ತಾರೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಅದಕ್ಕೇನೆ ನಾವು ಯಾವುದೇ ಒಂದು ಮ್ಯೂಚುವಲ್ ಫಂಡಲ್ಲಿ 1 ವರ್ಷದ 2 ವರ್ಷದ ರಿಟರ್ನ್ ನೋಡ್ಬಿಟ್ಟು ನಾವು ಇನ್ವೆಸ್ಟ್ ಮಾಡಬಾರ್ದು. ನಾವು ರೋಲಿಂಗ್ ರಿಟರ್ನ್ ನೋಡಬೇಕು. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾನು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡಬೇಕು. ಟರ್ಮ್ ಇನ್ಶೂರೆನ್ಸ್ ಅಂದರೆ ಇದು ಒಂದು ಸಿಂಪಲ್ ಇನ್ಶೂರೆನ್ಸ್. ನಿಜವಾದ ಇನ್ಶೂರೆನ್ಸ್ ಅಂತ ಏನಾದರೂ ಕರೆಯಂಗಿದ್ರೆ ನಾವು ಟರ್ಮ್ ಇನ್ಶೂರೆನ್ಸ್ ಅಂತಲೇ ಕರಿಬೇಕು. ಈ ಇನ್ಶೂರೆನ್ಸ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ನೀವೇನಾದರೂ ತಿಂಗಳ ಇಷ್ಟು ಅಮೌಂಟ್ ಕಟ್ತಾ ಇದ್ದೀರಾ. ಎಕ್ಸಾಂಪಲ್ 678 ರೂಪಾಯಿ ಪರ್ ಮಂತ್ ಕಟ್ಟಿದ್ರೆ ನಿಮಗೆ ಅಪ್ ಟು 2 crore ರೂಪೀಸ್ದು ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಯಾಕೆ ಟರ್ಮ್ ಇನ್ಶೂರೆನ್ಸ್ ಬೆಸ್ಟ್ ಅಂದರೆ, ಫಸ್ಟ್ ಆಫ್ ಆಲ್ ಇದು ವೆರಿ ಲೋ ಪ್ರೈಸ್. ನಾವು ಡೈಲಿ ಒಂದು ಟೀ ಕುಡಿಯೋ ಪ್ರೈಸಲ್ಲಿ ನಮಗೆ ಇನ್ಶೂರೆನ್ಸ್ ಸಿಗುತ್ತೆ. ಅದಲ್ದಲೆ ಈಗ ಅರ್ನಿಂಗ್ ಮೆಂಬರ್ಸ್ ಯಾರನ್ನ ಇರ್ತಾರಲ್ಲ, ನಾನು ನಂಬ್ಕೊಂಡು ತುಂಬ ಜನ ನಮ್ಮ ಮನೇಲಿ ಇದ್ದಾರೆ ಅನ್ಕೊಳ್ಳಿ, ನನ್ನನ್ನೇ ನಂಬ್ಕೊಂಡಿದ್ದಾರೆ. ನಾನೇ ಒಂದು ಪಿಲ್ಲರ್ ಇದ್ದಂಗೆ. ಈಗ ಈ ಪಿಲ್ಲರೇ ಬಿದ್ದೋಯ್ತು ಅಂದರೆ ಏನಾಗುತ್ತೆ? ಮನೆ ಕೊಲಾಪ್ಸ್ ಆಗುತ್ತಾ? ಅದೇ ರೀತಿ ನಾನು ಇಲ್ದಿದ್ರು ನಮ್ಮ ಮನೆಯವ್ರು ಚೆನ್ನಾಗಿರಬೇಕು ಅಂದರೆ ನಾವೊಂದು ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡಬೇಕು. ಟರ್ಮ್ ಇನ್ಶೂರೆನ್ಸು ವೆರಿ ಚೀಪು. ಕೇವಲ 678 ರೂಪಾಯಿ ಪೇ ಮಾಡಿದ್ರೆ ನಿಮಗೆ 2 ಕೋಟಿವರೆಗೂ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಅದು ಬೇಸ್ಡ್ ಆನ್ ಏಜ್ ಆಗಿರುತ್ತೆ. ಏಜ್ ಕಮ್ಮಿ ಇದ್ದರೆ ಪ್ರೀಮಿಯಂ ಕಮ್ಮಿ ಕಟ್ಟಬೇಕು, ಏಜ್ ಜಾಸ್ತಿ ಆದರೆ ಪ್ರೀಮಿಯಂ ಜಾಸ್ತಿ ಕಟ್ಟಬೇಕು. ಅದಕ್ಕೇ ಕಡಿಮೆ ಏಜ್ ಇರಬೇಕಾದ್ರೆ ತಗೊಂಡ್ರೆ ಟರ್ಮ್ ಇನ್ಶೂರೆನ್ಸ್ ತುಂಬ ಒಳ್ಳೆಯದು. ಆಮೇಲೆ ಲೈಫ್ ಲಾಂಗ್ ಈ ಪ್ರೀಮಿಯಂ ಚೇಂಜೇ ಆಗಲ್ಲ. ನೀವು ಏನಾದರೂ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಬೈ ಮಾಡಿ. ನೀವು ಆಲ್ಮೋಸ್ಟ್ 51 ಇನ್ಶೂರೆನ್ಸ್ ಕಂಪ್ನಿಗಳ ಜೊತೆ ಕಂಪೇರ್ ಮಾಡಿ ಬೈ ಮಾಡ್ಬೋದು, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಆಮೇಲೆ ನೀವು ಡಿಸ್ಕೌಂಟ್ ಪ್ರೈಸಲ್ಲಿ ಬೈ ಮಾಡ್ಬೋದು. ನಿಮಗೆ ಯಾವುದೇ ರೀತಿ ಕಮಿಷನ್ನ ಚಾರ್ಜ್ ಮಾಡಲ್ಲ. ನೀವು ಒಂದ್ಸಲ ಬೈ ಮಾಡಿದ್ರೆ ಕ್ಲೈಮ್ ಮಾಡೋ ಟೈಮಲ್ಲಿ ಅವ್ರು ಖುದ್ದು ನಿಮ್ಮ ಪ್ಲೇಸಿಗೆ ಬಂದು ಅವ್ರು ನಿಮಗೆ ಅಸಿಸ್ಟ್ ಮಾಡ್ತಾರೆ. ನಿಮಗೆ ಆನ್ಲೈನಲ್ಲಿ ಬೈ ಮಾಡೋಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರ ಅಸಿಸ್ಟೆಂಟು ನಿಮ್ಮ ಮನೆಗೆ ಬಂದು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಬೇಕಾದ್ರೆ ನೀವು ಆ ಇನ್ಶೂರೆನ್ಸ್ನ ಬೈ ಮಾಡ್ಬೋದು. ನಿಮ್ಗೆ ಇದರಲ್ಲಿ ಅಪ್ ಟು 1.5 lakhsವರೆಗೂ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಬೈ ಮಾಡಿ. ನಿಮಗೆ ಅಪ್ ಟು 10% ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ವಿಡಿಯೋಗೆ ವಾಪಸ್ ಬರೋಣ. ರೋಲಿಂಗ್ ರಿಟರ್ನ್ ನಾವು ನೋಡಬೇಕಂದ್ರೆ ಏನು ಮಾಡಬೇಕಂದ್ರೆ, ನೀವು ಗೂಗಲಲ್ಲಿ ಹೋಗ್ಬಿಟ್ಟು MF ಆನ್ಲೈನ್ ರೋಲಿಂಗ್ ರಿಟರ್ನ್ ಅಂತ ಸರ್ಚ್ ಮಾಡಿ. ಈ ಪೇಜಿಗೆ ಬಂದ ತಕ್ಷಣ ನಿಮಗೆ ಇಲ್ಲಿ ತೋರಿಸುತ್ತೆ. ನೀವು ಇಲ್ಲಿ ಯಾವ ಫಂಡ್ ಬೇಕಿರೋ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನೀವು ಫಂಡ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ, ಫಂಡ್ನ ನೀವು ಕಂಪೇರ್ ಮಾಡ್ಬೇಕಾದ್ರೆ ಸೇಮ್ ಕಂಪೇರ್ ಮಾಡಿ. ಫ್ಲೆಕ್ಸಿ ಕ್ಯಾಪ್ ಅಂದರೆ ಫ್ಲೆಕ್ಸಿ ಕ್ಯಾಪು, ಇಂಡೆಕ್ಸ್ ನಿಫ್ಟಿ 50 ಫಂಡ್ ಅಂದರೆ ಇಂಡೆಕ್ಸ್ ನಿಫ್ಟಿ 50 ಫಂಡೇನೆ. ಅದೇ ರೀತಿ ಸ್ಮಾಲ್ ಕ್ಯಾಪ್ ಫಂಡ್ ಅಂದರೆ ಸ್ಮಾಲ್ ಕ್ಯಾಪ್ನೇ ಕಂಪೇರ್ ಮಾಡಬೇಕು. ನೀವು ಸ್ಮಾಲ್ ಕ್ಯಾಪ್ನ ಲಾರ್ಜ್ ಕ್ಯಾಪಿಗೆ ಕಂಪೇರ್ ಮಾಡೋದು, ಫ್ಲೆಕ್ಸಿ ಕ್ಯಾಪ್ನ ಸ್ಮಾಲ್ ಕ್ಯಾಪಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಸರಿಯಾಗಿ ಗೊತ್ತಾಗಲ್ಲ ಅದು. ಯಾಕಂದರೆ ಆಪಲ್ ಜೊತೆಗೆ ಕಂಪೇರ್ ಮಾಡಬೇಕು. ಓಕೆ, ಇಲ್ಲಿ ಫ್ಲೆಕ್ಸಿ ಕ್ಯಾಪ್ ಅಂತ ಹೊಡಿತೀನಿ. ಫ್ಲೆಕ್ಸಿ ಕ್ಯಾಪಲ್ಲಿ ಯಾವುದು DSP ಫ್ಲೆಕ್ಸಿ ಕ್ಯಾಪು, ಫೇಮಸ್ ಯಾವ್ಯಾವ ಇದಾವೆ ಅದನ್ನು ತಗೊಳ್ತೀನಿ. ಕ್ವಾಂಟು, HDFC ಫ್ಲೆಕ್ಸಿ ಕ್ಯಾಪು, ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪು,
SBI ಫ್ಲೆಕ್ಸಿ ಕ್ಯಾಪು. ಇವಾಗ ನಾನು 3 ಇಯರ್ಸು ಡೇಟಾ ತೆಗೆದು ನೋಡ್ತೀನಿ. 3 ಇಯರ್ಸ್ದು ನಾನು ಸಬ್ಮಿಟ್ ಅಂತ ಹೊಡಿತೀನಿ. ಸಬ್ಮಿಟ್ ಅಂತ ಹೊಡೆದ ತಕ್ಷಣ ಇಲ್ಲಿ ಕೆಳಗಡೆ ರೋಲಿಂಗ್ ರಿಟರ್ನ್ ತೋರಿಸ್ತಾ ಇದೆ ನೋಡಿ. ಈ ಯೆಲ್ಲೋ ಕಲರಲ್ಲಿ ಏನು ತೋರಿಸ್ತಾ ಇದೆಯಲ್ಲ ಇದು ಕ್ವಾಂಟ್ ಮ್ಯೂಚುವಲ್ ಫಂಡು. ಗ್ರೀನ್ ಕಲರಲ್ಲಿ ತೋರಿಸ್ತಿರೋದು DSP ಮ್ಯೂಚುವಲ್ ಫಂಡು. ಈಗ 2019ರಿಂದ ಡೇಟಾ ಇದೆ ಇದು. 2019ರಲ್ಲಿ ಕ್ವಾಂಟ್ ಮ್ಯೂಚುವಲ್ ಫಂಡು 35% ರಿಟರ್ನ್ ಕೊಟ್ಟಿದೆ, DSP 18% ಕೊಟ್ಟಿದೆ, HDFC ಫ್ಲೆಕ್ಸಿ ಕ್ಯಾಪು 19% ರಿಟರ್ನ್ ಕೊಟ್ಟಿದೆ, ಪರಾಕ್ ಪಾರಿಗೂ 25% ರಿಟರ್ನ್ ಕೊಟ್ಟಿದೆ, SBI 16% ಕೊಟ್ಟಿದೆ. ಅದೇ ರೀತಿ ಈ ಈಕ್ವಿಟಿ ಫ್ಲೆಕ್ಸಿ ಅಂತಿದೆಯಲ್ಲ ಇದು ಈಕ್ವಿಟಿ ಫ್ಲೆಕ್ಸಿ ಇಂಡೆಕ್ಸ್ ಫಂಡ್ ಅಂತ. ಈಗ ಇವರು ಯಾರಿಗೆ ಕಂಪೇರ್ ಮಾಡ್ತಿದ್ದಾರೆ ಅಂದರೆ ಇವು ಫ್ಲೆಕ್ಸಿ ಕ್ಯಾಪ್ ಯಾರಿಗೆ ಕಂಪೇರ್ ಮಾಡ್ತಾರೆ ಅಂದರೆ ನಾನು ತೋರಿಸ್ತೀನಿ ಇನ್ನೊಂದ್ಸಲ. ಇವರು ನಿಫ್ಟಿ 500 ಅನ್ನೋ ಒಂದು ಇಂಡೆಕ್ಸ್ಗೆ ಕಂಪೇರ್ ಮಾಡ್ತಾರೆ. ನಿಫ್ಟಿ 500 ಇಂಡೆಕ್ಸ್ಗೆ ಇವ್ರು ಜಾಸ್ತಿ ರಿಟರ್ನ್ ಕೊಡಬೇಕು. ಆ ನಿಫ್ಟಿ 500 ಇಂಡೆಕ್ಸ್ ಯಾವುದು ಅಂದರೆ ಇದೆ ಈಕ್ವಿಟಿ ಫ್ಲೆಕ್ಸಿ ಕ್ಯಾಪ್ ಅಂತ ಇದೆಯಲ್ಲ ಅದೆಷ್ಟು ರಿಟರ್ನ್ ಕೊಟ್ಟಿದೆ? 16.71% ರಿಟರ್ನ್ ಕೊಟ್ಟಿದೆ. ಈ SBI ಫ್ಲೆಕ್ಸಿ ಕ್ಯಾಪು ಈ ಇಂಡೆಕ್ಸ್ಗಿನ್ನ ಕಮ್ಮಿ ರಿಟರ್ನ್ ಕೊಟ್ಟಿದೆ, 16.6% ರಿಟರ್ನ್ ಕೊಟ್ಟಿದೆ. ಅದೇ ಮುಂದೆ ಹೋಗ್ತಾ ನೋಡಿ SBI ಯಾವಾಗಲೂ ಅಂಡರ್ ಪರ್ಫಾರ್ಮ್ ಮಾಡಿದೆ ಇಂಡೆಕ್ಸ್ ಫಂಡ್ ಜೊತೆ. ಅಂಡರ್ ಪರ್ಫಾರ್ಮ್ ಅಂದರೆ ಈ ಫ್ಲೆಕ್ಸಿ ಕ್ಯಾಪ್ ಈಕ್ವಿಟಿ ಫ್ಲೆಕ್ಸಿ ಕ್ಯಾಪ್ಗಿನ್ನ ಕಮ್ಮಿ ರಿಟರ್ನ್ ಕೊಟ್ಟಿದೆ, ಇಲ್ಲ ಅಷ್ಟೇ ಕೊಟ್ಟಿದೆ ಅಂತ. ಇದೇ ಥರ ನೋಡ್ಕೊಂಡೋಗಿ HDFC ಫ್ಲೆಕ್ಸಿ ಕ್ಯಾಪು ಇಲ್ಲಿ 18% ರಿಟರ್ನ್ ಕೊಟ್ಟಿತ್ತಾ. ನೀವು ಹೋಗಿ ಇಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಎಲ್ಲಿ 2023 ಮಾರ್ಚಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತೀರಾ. ಮಾರ್ಚಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದ ತಕ್ಷಣ ಅವಾಗ HDFC ಫ್ಲೆಕ್ಸಿ ಕ್ಯಾಪು 38% ರಿಟರ್ನ್ ಕೊಟ್ಟಿದೆ. ಆದರೆ ಕ್ವಾಂಟ್ ಮ್ಯೂಚುವಲ್ ಫಂಡು ಅವಾಗ 50% ರಿಟರ್ನ್ ಕೊಟ್ಟಿದೆ. ಅದನ್ನು ನಾವು ಚೆಕ್ ಮಾಡಬೇಕು. ಎವ್ರಿ ಇಯರು ಕ್ವಾಂಟು ಮೇಲೇ ಇದ್ದಾನೆ ನೋಡಿ. ಇಲ್ಲಿ ಯಾರು ಮೇಲಿದ್ದಾನೋ ಅವನು ರೋಲಿಂಗ್ ರಿಟರ್ನಲ್ಲಿ ಒಳ್ಳೆ ರಿಟರ್ನ್ ಕೊಡ್ತಾ ಇದ್ದಾನೆ, ಎವ್ರಿ ಇಯರ್ ಸೇಮ್ ರಿಟರ್ನ್ ಕೊಡ್ತಾ ಇದ್ದಾನೆ. ಕ್ವಾಂಟು ಚಾರ್ಟ್ ನೋಡಿ, ಈಗ ಚಾರ್ಟ್ ಏನಾದ್ರೂ ಇಲ್ಲಿ ತೋರಿಸ್ತಾ ಇದೆಯಾ, ಈಗ ಸ್ಟ್ರೈಟ್ ಹಿಂಗೆ ಹೋಗಿದೆಯಾ, ಅದೇನಾದರೂ ಸಡನ್ನಾಗಿ ಮೇಲೆ ಕೆಳಗೆ ಇದ್ದರೆ ಏನಾಗುತ್ತೆ, ಒಂದು ವರ್ಷ ಡೌನ್ ಆಗಿದ್ದಾನೆ, ಒಂದು ವರ್ಷ ಅಪ್ ಆಗಿದ್ದಾನೆ ಅಂತ ಅರ್ಥ. ಇವನು ಕ್ವಾಂಟು ಕರೆಕ್ಟಾಗಿದ್ದಾನೆ. ಯಾವ ಥರ ಎವ್ರಿ ಇಯರು ಎಲ್ಲರಿಗಿನ್ನ ಜಾಸ್ತಿ ರಿಟರ್ನ್ ಕೊಟ್ಟಿದ್ದಾನೆ. ಒಂದೇ ಒಂದು ಇಯರು ಇಲ್ಲಿ HDFC ಜೊತೆ ಸೇಮ್ ರಿಟರ್ನ್ ಕೊಟ್ಟಿದ್ದಾನೆ. ಅದು ಯಾವಾಗ ಅಂದರೆ 2023 ಸೆಪ್ಟೆಂಬರ್. ಇಬ್ಬರು ಕೂಡ ಸೇಮ್ ರಿಟರ್ನ್ ಕೊಟ್ಟಿದ್ದಾರೆ. ಕ್ವಾಂಟು 34.93% ರಿಟರ್ನ್ ಕೊಟ್ಟಿದ್ದಾನೆ, HDFC ಫ್ಲೆಕ್ಸಿ ಕ್ಯಾಪು 35.57% ರಿಟರ್ನ್ ಕೊಟ್ಟಿದೆ. ಇದೇ ರೀತಿ ನೀವು ಚೆಕ್ ಮಾಡ್ಕೊಂಡು ಹೋದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವುದು ಬೆಸ್ಟು ಯಾವುದು ವರ್ಸ್ಟ್ ಅಂತ. ಯಾಕಂದರೆ ಒಂದು ವರ್ಷ ಚೆನ್ನಾಗಿ ರಿಟರ್ನ್ ಕೊಟ್ಬಿಟ್ಟು ಮತ್ತೆ ಡೌನ್ ಆಗಿದ್ದಾನ ಅಥವಾ ಇದೇ ಥರ ರಿಟರ್ನ್ ಕೊಡ್ತಿದ್ದಾನ ಅಂತ ಚೆಕ್ ಮಾಡಬೇಕು. 3 ಇಯರ್ಸು ವೆರಿ 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 ಸ್ಮಾಲ್ ಟೈಮ್ ಪೀರಿಯಡ್. ನಾವು 3 ಇಯರ್ಸ್ ಚೆಕ್ ಮಾಡಬಾರ್ದು. ಜಸ್ಟು ನಾನು ಎಕ್ಸಾಂಪಲ್ ತೋರಿಸ್ದೆ, ನೀವು ಇದನ್ನು ಜಾಸ್ತಿ ಮಾಡ್ಕೊಬೇಕು. ಜಾಸ್ತಿ ಮಾಡಬೇಕಂದ್ರೆ ನಾನು ಇಲ್ಲಿ 2018ರಿಂದ ಡೇಟಾ ತೊಗೊಳ್ತೀನಿ. ಇದನ್ನು ನಾನು 5 ಇಯರ್ ಮಾಡ್ತೀನಿ. 5 ಇಯರ್ ಮಾಡಿದ ತಕ್ಷಣ ಇಲ್ಲಿ ಇಲ್ಲಿ ಒಂದು ಫಂಡು ಇಂಡೆಕ್ಸ್ಗಿನ್ನ ವರ್ಸ್ಟ್ ರಿಟರ್ನ್ ಕೊಟ್ಟಿದೆ. ಎಲ್ಲಿ ಅಂದರೆ SBI ಫ್ಲೆಕ್ಸಿ ಕ್ಯಾಪ್ ಫಂಡು, ಅದು 16.23% ರಿಟರ್ನ್ ಕೊಟ್ಟಿದೆ. ಈಕ್ವಿಟಿ ಫ್ಲೆಕ್ಸಿ ಕ್ಯಾಪ್ ಫಂಡು ಅಂದರೆ ಇಂಡೆಕ್ಸೇನೆ, ಆದರೆ ಇಂಡೆಕ್ಸ್ ಅಂದರೆ ಒಂದು ನಿಫ್ಟಿ ಇದ್ದಂಗೆ, ಅದು ಫ್ಲೆಕ್ಸಿ ಕ್ಯಾಪ್ ಇಂಡೆಕ್ಸು, ಅದಕ್ಕಿಂತ ವರ್ಸ್ಟ್ ರಿಟರ್ನ್ ಕೊಟ್ಟಿದ್ದಾನೆ. ಯಾರು? SBI ಫ್ಲೆಕ್ಸಿ ಕ್ಯಾಪು. ಕ್ವಾಂಟ್ ಏನು ಮಾಡ್ತಿದ್ದಾನೆ? ಕ್ವಾಂಟು ಇಲ್ಲಿಂದನೂ ಇಲ್ಲಿ ನೋಡಿ ನಿಮಗೆ ಕಾಣುತ್ತೆ ನೋಡಿ, ಯೆಲ್ಲೋ ಲೈನ್ ಇರೋದು ಕ್ವಾಂಟು, ಬ್ಲೂ ಲೈನ್ ಇರೋದು HDFC ಫ್ಲೆಕ್ಸಿ ಕ್ಯಾಪ್ ಗ್ರೋತು, ಲೈಟ್ ಬ್ಲೂನಲ್ಲಿರೋದು ಪರಾಕ್ ಪಾರಿಕ್ ಫ್ಲೆಕ್ಸಿ ಕ್ಯಾಪು. ಫಸ್ಟ್ ನಂಬರ್ 1 ಇರೋದು ಇಲ್ಲಿ ಕ್ವಾಂಟು, ಸೆಕೆಂಡು ಪರಾಕ್ ಪಾರಿಕು, ಅದ್ರ ಕೆಳಗಡೆ ಇರೋದು HDFC. ಈಗ ಪರಾಕ್ ಪಾರಿಕು ಮತ್ತು ಕ್ವಾಂಟ್ ಮ್ಯೂಚುವಲ್ ಫಂಡ್ಗಳು ಕನ್ಸಿಸ್ಟೆನ್ಸಿಯಾಗಿ ರಿಟರ್ನ್ ಕೊಟ್ಟಿದ್ದಾವೆ. ಕ್ವಾಂಟ್ ಆದರೂ ವಾಲಟಿಲಿಟಿ ಜಾಸ್ತಿ ಇದೆ, ಪರಾಕ್ ಪಾರಿಕ್ದು ಕನ್ಸಿಸ್ಟೆನ್ಸಿ ಇದೆ. ನೀವು ಇಲ್ಲಿ ನೋಡ್ಬೋದು ಯಾರು ಇಲ್ಲಿ ಔಟ್ ಪರ್ಫಾರ್ಮ್ ಮಾಡಿದ್ದಾನೆ, ಯಾರು ಯಾವಾಗ ಅಲ್ಲಿಂದನೂ ಒಳ್ಳೆ ರಿಟರ್ನ್ ಕೊಡ್ಕೊಂಬಂದಿದ್ದಾನೆ ಅಂಥದ್ದನ್ನು ಚೂಸ್ ಮಾಡ್ಬೋದು. ಇದನ್ನು ಮತ್ತೆ ನೀವು ಬೇಕಿದ್ರೆ 10 ಇಯರ್ಗೂ ಮಾಡಿ. 10 ಇಯರ್ ಮಾಡಬೇಕಾದ್ರೆ ಇಲ್ಲಿ ಡೇಟ್ ಚೇಂಜ್ ಮಾಡಬೇಕು. ಇಲ್ಲಿ 2013 ಹಾಕ್ತೀನಿ. ಇಲ್ಲಿ ನಾನು 10 ಇಯರ್ ಸೆಲೆಕ್ಟ್ ಮಾಡ್ತೀನಿ. 10 ಇಯರ್ ಸೆಲೆಕ್ಟ್ ಮಾಡಿದ ತಕ್ಷಣ ಬಂತು. ಇಲ್ಲಿ ನೋಡಿ 10 ಇಯರಿಂದನೂ ಕೂಡ ಇವ್ರದ್ದು ಪರ್ಫಾರ್ಮೆನ್ಸು ಸೇಮ್ ಇದೆ. ಇವರು ಅವಾಗಲಿಂದನೂ ಎಲ್ಲರಿಗಿನ್ನ ಬೆಸ್ಟ್ ರಿಟರ್ನೇ ಕೊಟ್ಟಿದ್ದಾರೆ. ಈ ಥರ ನೀವು ಯಾವುದೇ ಒಂದು ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಕಂಪೇರ್ ಮಾಡಿ ನೋಡಿ ಚೆಕ್ ಮಾಡ್ಬೋದು. ಇದು ನಾನು ಲ್ಯಾಪ್ಟಾಪಲ್ಲಿ ತೋರಿಸಿದ್ದೀನಿ, ಮೊಬೈಲ್ ಆ್ಯಪಲ್ಲೂ ಕೂಡ ಹೋಗಿ ನೀವು ಚೆಕ್ ಮಾಡ್ಬೋದು, ಕ್ರೋಮಲ್ಲಿ ಹೋಗಿ ಸರ್ಚ್ ಮಾಡಿ. ಅದೇ ರೀತಿ ಸ್ಮಾಲ್ ಕ್ಯಾಪ್ ಬೇಕಂದರೆ ಸ್ಮಾಲ್ ಕ್ಯಾಪಲ್ಲಿ ಸರ್ಚ್ ಮಾಡ್ಬೋದು, ಮಿಡ್ ಕ್ಯಾಪ್ ಬೇಕಂದರೆ ಮಿಡ್ ಕ್ಯಾಪಲ್ಲಿ ಸರ್ಚ್ ಮಾಡ್ಬೋದು. ಮಿಡ್ ಕ್ಯಾಪಲ್ಲಿ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡು ಮತ್ತು ಕ್ವಾಂಟು, ಪರಾಕ್ ಪಾರಿಕ್ದು ಮಿಡ್ ಕ್ಯಾಪ್ ಫಂಡ್ ಇಲ್ಲ, HDFC, ಈಗೇನು SBI. ನೀವು ಟೋಟಲ್ 5 ಫಂಡ್ನ ಕಂಪೇರ್ ಮಾಡ್ಬೋದು. DSP ಇಲ್ಲ ನಾನು ಏನು ಲೈನ್ ಹಾಕಿರ್ತೀನೋ ಅದೇ ಥರ ಬರಲ್ಲ. ಅಲ್ಲಿ ಯಾವುದು ಜಾಸ್ತಿ ರಿಟರ್ನ್ ಕೊಟ್ಟಿರುತ್ತೆ ಅದು ಬಂದಿರುತ್ತೆ. ಆಮೇಲೆ ಇಲ್ಲಿ ಯಾವ ಥರ ಮೋತಿಲಾಲ್ ಫಸ್ಟ್ ಹಾಕಿದ್ದೇನೆ ಅಂದರೆ ಮೋತಿಲಾಲೇ ಬರುತ್ತೆ ಅಂತ ಅನ್ಕೋಬೇಡಿ. ಫಸ್ಟು ನಾನು 5 ಇಯರ್ದು ಚೆಕ್ ಮಾಡ್ತೀನಿ. 5 ಇಯರ್ ಚೆಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ DSP ಮಿಡ್ ಕ್ಯಾಪು 2014ರಲ್ಲಿ 21% ರಿಟರ್ನ್ ಕೊಟ್ಟಿದ್ದಾನೆ. ನೆಕ್ಸ್ಟ್ 2015 ಮಾರ್ಕೆಟ್ ಬಿದ್ದಾಗ ಬೇರೆಯವರೆಲ್ಲ -% ರಿಟರ್ನ್ ಕೊಟ್ಟಿದ್ದಾರೆ. ಸ್ಟಿಲ್ DSP ಮಿಡ್ ಕ್ಯಾಪ್ ಬಂದ್ಬಿಟ್ಟು 3.89% ರಿಟರ್ನ್ ಕೊಟ್ಟಿದ್ದಾನೆ. ಅದು ಬಿಟ್ಟರೆ ಸೆಕೆಂಡ್ ಬೆಸ್ಟ್ ಅಂದರೆ HDFC ಮಿಡ್ ಕ್ಯಾಪು. ಎಂಟೈರ್ ಮಾರ್ಕೆಟ್ 2.5% ಡೌನ್ ಇದೆ, ಬಟ್ ಇವ್ರದ್ದು ಫಂಡು 3.5% ಜಾಸ್ತಿ ಇದೆ. ಅದೇ ರೀತಿ ಹೋಗ್ತಾ ಚೆಕ್ ಮಾಡಿ
2016 ಈ DSP ಮಿಡ್ ಕ್ಯಾಪ್ದು ಡೌನ್ ಆಗೋಗ್ಬಿಡ್ತು. ಅಂದರೆ ಅವ್ರು ಅಂಡರ್ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಕ್ವಾಂಟ್ ಮ್ಯೂಚುವಲ್ ಫಂಡು ದೇ ಆರ್ ಔಟ್ ಪರ್ಫಾರ್ಮಿಂಗ್ ದಿ ಮಾರ್ಕೆಟ್. ಇಲ್ಲಿ ಕೂಡ ಅದರಿಂದ ಕ್ವಾಂಟ್ ಮ್ಯೂಚುವಲ್ ಫಂಡು ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ಇಲ್ಲಿ 2016 ಕಂಟಿನ್ಯೂಸ್ಲಿ ಕ್ವಾಂಟ್ ಮ್ಯೂಚುವಲ್ ಫಂಡು ಬೀಟಿಂಗ್ ದ ಮಾರ್ಕೆಟ್. ಇಲ್ಲಿ ನೀವು ನೋಡಿ 2016 ಕಂಟಿನ್ಯೂಸ್ಲಿ ಬೀಟ್ ಮಾಡ್ಕೊಂಡು ಬರ್ತಾ ಇದೆ. ಫಸ್ಟ್ ಪ್ಲೇಸಲ್ಲಿ ಕ್ವಾಂಟ್ ಇದ್ದಾನೆ, ಸೆಕೆಂಡ್ ಪ್ಲೇಸಲ್ಲಿ ಮೋತಿಲಾಲ್ ಓಸ್ವಾಲ್ ಇದ್ದಾನೆ. ಈ ಫಸ್ಟು 2 ಯಾವ ಇರ್ತಾವಲ್ಲ ಅದನ್ನು ನೀವು ಚೂಸ್ ಮಾಡ್ಬೋದು, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಫಸ್ಟು 2 ಬಂದ್ಬಿಟ್ಟು 1 ವರ್ಷ 2 ವರ್ಷ ಇರೋದಲ್ಲ, ಕಂಟಿನ್ಯೂಸ್ಲಿ ಇರಬೇಕು. 1 ವರ್ಷ ಹೆಚ್ಚು ಕಡಿಮೆ ಆಗಿದ್ರೆ ನಡೆಯುತ್ತೆ, ಆದರೆ ಲಾಂಗ್ ಟರ್ಮಲ್ಲಿ ಕಂಟಿನ್ಯೂಸ್ಲಿ ಫಸ್ಟ್ 2 ಫೇಸಲ್ಲಿ ಇರಬೇಕು. ಅಂಥವೆರಡು ಮ್ಯೂಚುವಲ್ ಫಂಡನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಬರೀ ಇದೊಂದೇ ಡೇಟಾ ಅಲ್ಲ, ಇನ್ನು ಬೇರೆ ಬೇರೆದು ನೋಡಬೇಕು. ಇದು ನಾನು ಜಸ್ಟ್ ಎಕ್ಸಾಂಪಲಾಗಿ ಹೇಳ್ತಾ ಇದ್ದೀನಿ. ಇದೇ ರೀತಿ ನೀವು ಸ್ಮಾಲ್ ಕ್ಯಾಪಲ್ಲೂ ಸರ್ಚ್ ಮಾಡಿ, ಮಿಡ್ ಕ್ಯಾಪಲ್ಲೂ ಸರ್ಚ್ ಮಾಡಿ, ಇಂಡೆಕ್ಸ್ ಫಂಡಲ್ಲೂ ಸರ್ಚ್ ಮಾಡಿ. ಇಂಡೆಕ್ಸ್ ಫಂಡ್ ಅಂದರೆ ಹೇಳ್ತೀನಿ ಕೇಳಿ. ಇಂಡೆಕ್ಸ್ ಫಂಡ್ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಇದ್ರಲ್ಲಿ ಕ್ಲೀನಾಗಿ ತೋರಿಸ್ತೀನಿ ಇಂಡೆಕ್ಸ್ ಫಂಡ್ ಅಂದರೆ ಏನು ಅಂತ. ಇಲ್ಲಿ ನೋಡಿ ಎರಡೂ ಸೇಮ್ ಟು ಸೇಮ್ ರಿಟರ್ನ್ ಇರ್ತವೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸೇಮ್ ಒಂದ್ರ ಮೇಲೆ ಒಂದು ಮಲ್ಕೊಂಡಿರೋ ಥರ ಇದೆಯಲ್ಲ ಚಾರ್ಟು, ಸೇಮ್. ಯಾಕಂದರೆ ಇಂಡೆಕ್ಸ್ ಯಾವ ಥರ ರಿಟರ್ನ್ ಕೊಡುತ್ತೆ, ನಿಫ್ಟಿ 50 ಯಾವ ಥರ ರಿಟರ್ನ್ ಕೊಡುತ್ತೆ, ಇದು ಆಲ್ಮೋಸ್ಟ್ ಸೇಮೇ ಕೊಡುತ್ತೆ. 1% 0.1% ಹೆಚ್ಚು ಕಡಿಮೆ ಇರುತ್ತೆ. ಅದನ್ನು ನಾವು ಚೆಕ್ ಮಾಡಬೇಕು. ಅದನ್ನು ಹೇಳ್ತಾರೆ ಟ್ರ್ಯಾಕಿಂಗ್ ಎರರ್ ಅಂತ. ಅದನ್ನು ನಾನು ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಡೆಕ್ಸ್ ಫಂಡ್ ಅಂದರೆ ಸಿಂಪಲ್ಲು. ನಿಫ್ಟಿ 50ನಲ್ಲಿ ಏನು ಇನ್ವೆಸ್ಟ್ ಮಾಡ್ತಾರಲ್ಲ, ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂತ. ನಿಫ್ಟಿ 50ನಲ್ಲಿ ಏನು ಸ್ಟಾಕ್ಸ್ ಇದ್ದಾವೆ ಅದ್ರ ಮೇಲೆ ತಗೊಂಡೋಗಿ ಇನ್ವೆಸ್ಟ್ ಮಾಡ್ತಾರೆ. ಈಗ HDFC ಕೂಡ ಅದೇ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಆದಿತ್ಯ ಬಿರ್ಲಾ ಸನ್ ಲೈಫ್ ಕೂಡ ಅದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು, SBI ಕೂಡ ಅದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು. ಇಲ್ಲಿ ಫಂಡ್ ಮ್ಯಾನೇಜರ್ ತಲೆನೇ ಓಡಿಸೋಂಗಿಲ್ಲ. ಇದನ್ನೇ ಇಂಡೆಕ್ಸ್ ಫಂಡ್ ಅಂತ ಹೇಳೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಇದೇನೆ. ಈ ಥರ ನಾವು ರೋಲಿಂಗ್ ರಿಟರ್ನ್ ನೋಡ್ಬಿಟ್ಟು ಒಂದು ಫಂಡನ್ನ ಚೂಸ್ ಮಾಡಬೇಕು. ಈ ಚೂಸ್ ಮಾಡಾದ ತಕ್ಷಣ ಮತ್ತೆ ಬೇರೆ ಬೇರೆ ರೇಷಿಯೋನು ಚೆಕ್ ಮಾಡಬೇಕು. ಆ ರೇಷಿಯೋಗಳನ್ನೆಲ್ಲ ಎಲ್ಲಿ ಚೆಕ್ ಮಾಡಬೇಕಂದ್ರೆ, ನೀವು ET ಮನಿಗೆ ಬಂದರೆ ಇಲ್ಲಿ ಯಾವುದಾನ ಒಂದು ಫಂಡನ್ನ ಸೆಲೆಕ್ಟ್ ಮಾಡ್ಕೊಂಡು, ಎಕ್ಸಾಂಪಲ್ ಫ್ಲೆಕ್ಸಿ ಕ್ಯಾಪ್ ಅಂದ್ಕೊಳ್ಳಿ. ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ನ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಇದು ತೋರಿಸುತ್ತೆ ಸಿನ್ಸ್ ಇನ್ಸೆಪ್ಷನ್ ಅಂದರೆ ಇದು ಸ್ಟಾರ್ಟ್ ಆದಾಗಲಿಂದ ಎಷ್ಟು ಪರ್ಸೆಂಟ್ ಎವ್ರಿ ಇಯರ್ ರಿಟರ್ನ್ ಕೊಟ್ಟಿದೆ ಅಂತ ಅರ್ಥ. 22% ರಿಟರ್ನ್ ಕೊಟ್ಟಿದೆ. ನಾನು ಅವಾಗಲೇ ಹೇಳಿದೆ ಇದು ಯಾರ ಜೊತೆ ಕಂಪೇರ್ ಇರುತ್ತೆ ಅಂದರೆ, ಈ ಇಂಡೆಕ್ಸ್ ಫಂಡ್ ಯಾರ ಜೊತೆ ಕಂಪೇರ್ ಇರುತ್ತೆ ಅಂದರೆ ನಿಫ್ಟಿ 500 ಜೊತೆ ಕಂಪೇರ್ ಇರುತ್ತೆ. ನಿಫ್ಟಿ 500 ಯಾವ ಥರ ಮೂವ್ ಆಗುತ್ತೆ ಅದೇ ರೀತಿ ಇದು ಮೂವ್ ಆಗುತ್ತೆ. ಇದು ಅದಕ್ಕಿಂತ ಜಾಸ್ತಿ ಮೂವ್ ಆಗ್ತಿದೆಯಾ ಅದಕ್ಕಿಂತ ಕಮ್ಮಿ ಮೂವ್ ಆಗ್ತಿದೆಯಾ ಅಂತ ನಾವು ಆ ರೋಲಿಂಗ್ ರಿಟರ್ನಲ್ಲಿ ತಿಳ್ಕೊಬೇಕು. ಈ ಬೆಂಚ್ ಮಾರ್ಕ್ ಅಂತ ಕರಿತೀವಲ್ಲ, ಬೆಂಚ್ ಮಾರ್ಕ್ ರಿಟರ್ನ್ಗಿಂತ ಜಾಸ್ತಿ ಕೊಟ್ಟಿದೆಯಾ ಅಂತ, ಅದನ್ನು ನಾವು ನಿಫ್ಟಿ 500ಗೆ ಕಂಪೇರ್ ಮಾಡ್ತಾರೆ. ಎಲ್ಲ ಫಂಡ್ಗಳಿಗೂ ಒಂದು ಬೆಂಚ್ ಮಾರ್ಕ್ ಅಂತ ಇರುತ್ತೆ. ಆ ಬೆಂಚ್ ಮಾರ್ಕಿಗಿನ ಜಾಸ್ತಿ ರಿಟರ್ನ್ ಕೊಡಬೇಕು ಅವು. ನೀವಿಲ್ಲಿ ಹಿಂಗೆ ಕೆಳಗೆ ಬಂದರೆ ಫುಲ್ ಲಾಸ್ಟಲ್ಲಿ ಬನ್ನಿ. ಲಾಸ್ಟಲ್ಲಿ ಬಂದರೆ ನಿಮಗೆ ರಿಸ್ಕ್ ಆ್ಯಂಡ್ ರಿಟರ್ನ್ ರೇಷ್ಯೂಸ್ ಅಂತ ಇರ್ತವೆ. ಈ ರಿಸ್ಕ್ ಆ್ಯಂಡ್ ರಿಟರ್ನ್ ರೇಷ್ಯೂನ ನಾವು ನೋಡಬೇಕು. ಇದರಲ್ಲಿ ಮೊದಲನೇದಾಗಿ ಬರೋದು ಆಲ್ಫಾ. ಆಲ್ಫಾ ಅಂದರೆ ನಾನು ಅವಾಗಲೇ ಹೇಳಿದೆ ಬೆಂಚ್ ಮಾರ್ಕ್ ಅಂತ ಏನಿದೆಯಲ್ಲ, ಬೆಂಚ್ ಮಾರ್ಕಿಗಿನ ಇದು ಎಷ್ಟು % ಜಾಸ್ತಿ ರಿಟರ್ನ್ ಕೊಟ್ಟಿದೆ ಅಂತ ಚೆಕ್ ಮಾಡಬೇಕು. ಇದು ನೋಡಿ, ಆಲ್ಫಾ ಹೈಯರ್ ಔಟ್ ಪರ್ಫಾರ್ಮೆನ್ಸ್ ಎಗೇನೆಸ್ಟ್ ಬೆಂಚ್ ಮಾರ್ಕ್ ಅಂತ ಇದೆ. ಆ ಬೆಂಚ್ ಮಾರ್ಕ್ ಅಂದರೆ ಈಗ ನಿಫ್ಟಿ 50 ಇದೆಯಾ, ನಿಫ್ಟಿ 50 ನಂದು ಬೆಂಚ್ ಮಾರ್ಕು. ಇದು ಬಂದ್ಬಿಟ್ಟು ಒಂದು ಫಂಡ್ ಇದೆ. ಎಕ್ಸಾಂಪಲ್ ನನ್ನ ಹೆಸರೇ ತೊಗೊಳ್ಳೋಣ, ಅಬಿ ಫಂಡ್ ಅಂತ ಇದೆ. ಈ ಅಬಿ ಫಂಡ್ ಏನು ಮಾಡಬೇಕು, ಈ ನಿಫ್ಟಿ 50ಗಿನ್ನ ಎಷ್ಟು % ಜಾಸ್ತಿ ರಿಟರ್ನ್ ಕೊಟ್ಟಿದೆ, ಇದು ಔಟ್ ಪರ್ಫಾರ್ಮ್ ಮಾಡ್ತಾ ಇದೆಯಾ ಇದರಿಂದ ಅಂತ ಚೆಕ್ ಮಾಡಬೇಕು. ಅಂದರೆ ಇದೇನಾದರೂ 10% ರಿಟರ್ನ್ ಕೊಟ್ಟಿದ್ರೆ ಅಬಿ ಫಂಡು 12% ರಿಟರ್ನ್ ಕೊಡಬೇಕು. ಈ ಥರ ನಾವು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಔಟ್ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ. ಔಟ್ ಪರ್ಫಾರ್ಮ್ ಮಾಡ್ತಾ ಇದೆ ಅಂದರೆ ಮಾತ್ರ ಇನ್ವೆಸ್ಟ್ ಮಾಡಬೇಕು, ಇಲ್ಲ ಇನ್ವೆಸ್ಟೇ ಮಾಡೋಕೆ ಹೋಗಬಾರ್ದು. ಇದು ವೇಸ್ಟ್ ಫಂಡ್ ಅಂತ. ಆಲ್ಫಾ ಯಾವಾಗೂ ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಿದ್ದರೆ ವೇಸ್ಟ್ ಅಂತ. ಅಲ್ಲಿ 4.67 ವರ್ಸಸ್ 7.1 ಇದೆಯಲ್ಲ, ಆ ಥರ ಜಾಸ್ತಿ ಪಾಸಿಟಿವ್. ಇದು ಆ್ಯಕ್ಚುಲಿ ಜಾಸ್ತಿ ಪಾಸಿಟಿವ್ ಆಗಿದೆ, ಇಂಡೆಕ್ಸ್ ಫಂಡ್ಗಿನ್ನ ಜಾಸ್ತಿ ಬೀಟ್ ಮಾಡ್ತಾ ಇದೆ. ಎರಡನೇದು ಶಾರ್ಪ್ ರೇಷಿಯೋ ಅಂತ. ಈ ಶಾರ್ಪ್ ರೇಷಿಯೋನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಇದ್ರ ಫಾರ್ಮುಲಾ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ ರಿಟರ್ನ್, ಮ್ಯೂಚುವಲ್ ಫಂಡ್ ಎಷ್ಟು ರಿಟರ್ನ್ ಕೊಟ್ಟಿದೆ ಮೈನಸ್ ರಿಸ್ಕ್ ಫ್ರೀ ರೇಟ್. ರಿಸ್ಕ್ ಫ್ರೀ ರೇಟ್ ಅಂದರೆ ಈಗ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ರಿಸ್ಕ್ ಫ್ರೀ ಅಸೆಟ್ ಅಂದರೆ ಯಾವುದಿದೆ, ಎಫ್ ಡಿನಲ್ಲಿ ದುಡ್ಡು ಇಟ್ಟರೆ ನಾನು ₹1 ಮೇಲೋಗಲ್ಲ. ನೀವು ಹೇಳ್ಬೋದು ರಿಯಲ್ ಎಸ್ಟೇಟ್ ಅಂತ. ರಿಯಲ್ ಎಸ್ಟೇಟ್ನ ರಿಸ್ಕ್ ಫ್ರೀ ಅಸೆಟ್ ಅಂತ ಕರೆಯಲ್ಲ. ಯಾರನ್ನ ದುಡ್ಡು ಕಳ್ಕೊಂಡಿರೋರನ್ನ ಕೇಳಿ ರಿಯಲ್ ಎಸ್ಟೇಟ್ ಏನು ಅಂತ. ರಿಯಲ್ ಎಸ್ಟೇಟ್ನ ಯಾರು ರಿಸ್ಕ್ ಫ್ರೀ ಅಸೆಟ್ ಅಂತ ಕರೆಯಲ್ಲ, FDನೇ ರಿಸ್ಕ್ ಫ್ರೀ ಅಸೆಟ್ ಅಂತ ಕರೆಯೋದು. ಈಗ ನೀವೇನಾದರೂ FDನಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ 7% ಇಂಟ್ರೆಸ್ಟ್ ಕೊಡ್ತಾರೆ. ಅದನ್ನೇನು ಮಾಡಬೇಕು, ಇಲ್ಲಿ ರಿಸ್ಕ್ ಫ್ರೀ ಅಸೆಟ್ನ ಮೈನಸ್ ಮಾಡಬೇಕು, ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದು ಫಾರ್ಮುಲಾ ಅರ್ಥ ಮಾಡ್ಕೊಳ್ಳಿ. ಈ ಶಾರ್ಪ್ ರೇಷಿಯೋ ಯಾವಾಗ್ಲೂ 1ಕ್ಕಿಂತ ಜಾಸ್ತಿ ಇರಬೇಕು. 1 ಪಾಯಿಂಟ್ಗಿಂತ ಜಾಸ್ತಿ ಇದ್ದರೆ ಗುಡ್ ಅಂತ, 2 ಇದ್ದರೆ ವೆರಿ ಗುಡ್ ಅಂತ, 3 ಇದ್ದರೆ ಎಕ್ಸಲೆಂಟ್ ಅಂತ. ಈಗ ಇಲ್ಲಿ 1 ಇದೆಯಾ, 1 ಇದ್ದ ತಕ್ಷಣ ಇದು ಬ್ಯಾಡ್ ಅಂತನಾ? ಯಾಕಂದರೆ ಇಲ್ಲಿ 2 ಇಲ್ಲ, ಇಲ್ಲಿ ಇದು ವೆರಿ ಗುಡ್ ಅಲ್ವಾ? ಹಂಗಿದ್ರೆ ಆ ಥರ ಅಲ್ಲ. ಇದು ಏನು ಹೇಳುತ್ತೆ ಅಂದರೆ, ಇದು ಜಾಸ್ತಿ ಫಾಲ್ ಆಗಿದೆಯಾ ಇಲ್ಲ ಅಂತ ನಾವು ಚೆಕ್ ಮಾಡಬೇಕು. ರಿಸ್ಕ್ ಫ್ರೀ ಅಂದರೆ ಈಗ ಎಷ್ಟೋ ಜನ ಹೇಳ್ತಾರೆ ನನಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇದೆ, ಆದರೆ ನನ್ನ ದುಡ್ಡು ಮಾತ್ರ ಮೇಲೆ ಕೆಳಗೆ ಆಗಬಾರ್ದು, ನನ್ನ ದುಡ್ಡು ಸ್ವಲ್ಪ ಮೇಲೋಗ್ಲಿಲ್ಲದ್ರೂ ಪರವಾಗಿಲ್ಲ, ಜಾಸ್ತಿ ಮೇಲೋಗ್ಲಿಲ್ಲದ್ರೂ ಪರವಾಗಿಲ್ಲ, ಲಾಸ್ ಆಗಬಾರ್ದು ಅಂತ.
ಅದನ್ನೇ ನಾವಿಲ್ಲಿ ಶಾರ್ಪ್ ರೇಷಿಯೋನಲ್ಲಿ ನೋಡ್ತೀವಿ. ಅಂದರೆ ಇದು ಮಾರ್ಕೆಟ್ ಬಿದ್ದಾಗ ಎಷ್ಟು ಕೆಳಗೆ ಬೀಳುತ್ತೆ. ಈಗ ಮಾರ್ಕೆಟ್ ಏನಾದರೂ ₹100 ಅಂದ್ಕೊಳ್ಳಿ, ಈಗ ನೀವು ₹100 ಇನ್ವೆಸ್ಟ್ ಮಾಡಿದ್ದೀರಾ ಮಾರ್ಕೆಟಲ್ಲಿ, ನೀವು ಕ್ವಾಂಟ್ ಮ್ಯೂಚುವಲ್ ಫಂಡಲ್ಲಿ ₹100 ಇನ್ವೆಸ್ಟ್ ಮಾಡಿದ್ದೀರಾ. ಮಾರ್ಕೆಟ್ ಏನಾದರೂ ₹90 ಬಂದರೆ ಈ ಕ್ವಾಂಟ್ ಮ್ಯೂಚುವಲ್ ಫಂಡು 95ಕ್ಕೆ ಬಂದಿರಬೇಕು, ಇದಕ್ಕಿಂತ ಕಮ್ಮಿ ಬಿದ್ದಿರಬೇಕು. ಅದೇ ಏನಾದರೂ ಮಾರ್ಕೆಟು ₹10 ಮೇಲೆ ಹೋದರೆ ಇದು ಅದಕ್ಕಿಂತ ಜಾಸ್ತಿ ಹೋಗಿರಬೇಕು. ಇದನ್ನು ನಾವು ಚೆಕ್ ಮಾಡಬೇಕಂದ್ರೆ ನಾವು ಶಾರ್ಪ್ ರೇಷಿಯೋ ನೋಡಬೇಕು. ಜಾಸ್ತಿ ಕೆಳಗೆ ಬೀಳಬಾರ್ದು, ಮೇಲೋದಾಗ ಜಾಸ್ತಿ ಮೇಲೋಗಬೇಕು. ಅದನ್ನು ನಾವು ಚೆಕ್ ಮಾಡಬೇಕು. ಯಾಕಂದರೆ ಈಗ ನೀವು ₹100 ಇನ್ವೆಸ್ಟ್ ಮಾಡಿದ್ದೀರಾ, ₹100 ಇನ್ವೆಸ್ಟ್ ಮಾಡಿಬಿಟ್ಟು ನಾಳೆ ಅದು ₹80 ಬಂತಂದರೆ ಅಥವಾ ₹70 ಬಂತಂದರೆ ಎಷ್ಟೋ ಜನಕ್ಕೆ ಅದು ಕಂಫರ್ಟ್ನೆಸ್ ಇರಲ್ಲ. ಈಗ ಬಿದ್ದಷ್ಟೇ ಮೇಲೋಗುತ್ತೆ ಬ್ರೋ ಅಂತ ಹೇಳ್ಬೋದು, ಬಟ್ ಆದರೆ ಕಂಫರ್ಟ್ನೆಸ್ ಇರಲ್ಲ. ಅದನ್ನು ನೀವು ಚೆಕ್ ಮಾಡಬೇಕು. ಆ ಥರ ನಿಮಗೆ ಕಂಫರ್ಟ್ ಆಗಿರಬೇಕು. ಕೆಳಗೆ ಬಿದ್ದರೆ ಅಷ್ಟೊಂದು ಬೀಳಬಾರ್ದು, ಮೇಲೋದ್ರೆ ಜಾಸ್ತಿ ಮೇಲೋಗ್ಬೇಕಂದ್ರೆ ಶಾರ್ಪ್ ರೇಷಿಯೋ ಜಾಸ್ತಿ ಇರಬೇಕು. ನೀವು ಸುಮ್ಮನೆ ಶಾರ್ಪ್ ರೇಷಿಯೋ ಜಾಸ್ತಿ ಇರೋದನ್ನೇ ಹೋಗಿ ಚೂಸ್ ಮಾಡೋಕ್ಕೆ ಬರಲ್ಲ. ಇದೊಂದು ಜಸ್ಟ್ ಒಂದು ಪ್ಯಾರಾಮೀಟ್ರ್. ಶಾರ್ಪ್ ರೇಷಿಯೋ ಅಂದರೆ ಕೆಳಗೆ ಬಿದ್ದ ಕಮ್ಮಿ ಬಿಡಬೇಕಂತ ತಾನೆ. ಈಗ ಎಕ್ಸಾಂಪಲ್ಲು ಹೈಬ್ರಿಡ್ ಫಂಡ್ ಅಂತ ಬರ್ತವೆ. ಹೈಬ್ರಿಡ್ ಫಂಡ್ ಏನು ಮಾಡುತ್ತೆ ಅಂದರೆ, ಹೈಬ್ರಿಡ್ ಫಂಡು 50% ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುತ್ತೆ, 50%ನ ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಡೆಟ್ ಅಂದರೆ FD ಥರ ಇನ್ವೆಸ್ಟ್ ಮಾಡುತ್ತೆ. ಈಗ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದರೆ ಈ ಹೈಬ್ರಿಡ್ ಫಂಡ್ ಜಾಸ್ತಿ ಕೆಳಗೆ ಬೀಳಲ್ಲ. ಯಾಕಂದರೆ ಅದರಲ್ಲಿ 50% ದುಡ್ಡು ಅಷ್ಟೇ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗಿದೆ. ಆ ದುಡ್ಡು ಮಾತ್ರ ಕೆಳಗೆ ಬಂದಿರುತ್ತೆ. ಇದೇನಾದರೂ ₹100 ಇರೋದು ₹90 ಬಂದರೆ ಇದು 98, 97ಕ್ಕೆ ಬಂದಿರುತ್ತೆ. ಆವಾಗ ಶಾರ್ಪ್ ರೇಷಿಯೋ ಜಾಸ್ತಿ ತೋರಿಸುತ್ತೆ. ಹಂಗಂತ ತಗೊಂಡೋಗಿ ಶಾರ್ಪ್ ರೇಷಿಯೋ ತಗೊಂಡೋಗಿ ಇನ್ವೆಸ್ಟ್ ಮಾಡೋದಲ್ಲ. ನೀವು ಫ್ಲೆಕ್ಸಿ ಕ್ಯಾಪ್ ಜೊತೆಗೆ ಕಂಪೇರ್ ಮಾಡಬೇಕು. ಮಿಡ್ ಕ್ಯಾಪ್ ಜೊತೆಗೇ ಕಂಪೇರ್ ಮಾಡಬೇಕು. ಸ್ಮಾಲ್ ಕ್ಯಾಪ್ ಜೊತೆಗೇ ಕಂಪೇರ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಬೀಟಾ ಅಂದರೆ ಏನು ಹೇಳ್ತಾ ಇದೆ ಇಲ್ಲಿ, ಇದು 0.99 ವರ್ಸಸ್ 81 ಇದೆ ಅಂತ. ಬೀಟಾ ಅಂದರೆ ಈಗ ಮಾರ್ಕೆಟ್ ಎಷ್ಟು ಕೆಳಗೆ ಬಿದ್ದಿದೆ ಅದ್ರ ತಕ್ಕನಂಗೆ ಇದು ಅಷ್ಟೇ ಕೆಳಗೆ ಬಿದ್ದಿದೆ ಈ ಫಂಡು ಅಂತ. ನಾನು ಅವಾಗಲೇ ಹೇಳ್ದಂಗೆ ಮಾರ್ಕೆಟ್ ಏನಾದರೂ ₹100 ಇದ್ದರೆ ಈ ಫಂಡು ವ್ಯಾಲ್ಯೂನು ₹100 ಇದೆ ಅಂದ್ಕೊಳ್ಳಿ. ಮಾರ್ಕೆಟ್ ನಾಳೆ ₹10 ಕೆಳಗೆ ಬಿದ್ದರೆ ಈ ಫಂಡು ಆಲ್ಮೋಸ್ಟ್ ಆಲ್ ಸೇಮೇ ಬೀಳ್ತಾ ಇದೆ. 99 ಅಂದರೆ 99% ಆಲ್ಮೋಸ್ಟ್ ಸೇಮ್ ಇದೆ ಅಂತ ಅರ್ಥನೇ. ಇದು ಮಾರ್ಕೆಟ್ ಥರನೇ ಇದು ವಾಲಟೈಲಿಟಿ ಆಗ್ತಾ ಇದೆ ಅಂತ ಅರ್ಥ. ಇದನ್ನು ನಾನು ಬೇರೆ ಫಂಡಿಗೆ ಕಂಪೇರ್ ಮಾಡಿ ತೋರಿಸ್ತೀನಿ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳಿ. ಬೀಟಾ ಅಂದರೆ ಅದೇನೇ, ಮಾರ್ಕೆಟ್ ಏನಾದರೂ ₹10 ಬಿದ್ದರೆ ಇದು ₹10 ಬೀಳ್ತಾ ಇದೆ ಅಂದರೆ ಬೀಟಾ 1 ಆಗುತ್ತೆ. ಬಿಕಾಸ್ ಎರಡು ಸೇಮ್ ಇದೆಯಲ್ಲ, ಡಿವೈಡೆಡ್ ಬೈ ಇದನ್ನು ಮತ್ತು ಇದನ್ನು ಡಿವೈಡೆಡ್ ಮಾಡಿದ್ರೆ 1 ಬರಲ್ವಾ, ಬೀಟಾ 1 ಆಗುತ್ತೆ. ಅದೇ ರೀತಿ ಮಾರ್ಕೆಟ್ ಏನಾದರೂ 20% ಮೇಲೋಯ್ತು, ಇದು ಬರೀ 10% ಮೇಲೋಯ್ತು ಅಂದರೆ ಏನಾಗುತ್ತೆ, ಎರಡನ್ನೂ ಡಿವೈಡೆಡ್ ಮಾಡಿದ್ರೆ ಎಷ್ಟಾಗುತ್ತೆ, 2 ಆಗುತ್ತೆ. ಅಂದರೆ ಇದೇನು ಹೇಳ್ತಾ ಇದೆ, ಇದು ಮಾರ್ಕೆಟ್ಗಿನ್ನ 2 ಟೈಮ್ಸ್ ಜಾಸ್ತಿ ವಾಲಟೈಲಿಟಿ ಇದೆ. ಮಾರ್ಕೆಟ್ 20% ಮೇಲೋದ್ರೆ ಇದು ಬರೀ 10% ಮೇಲೋಗ್ತಾ ಇದೆ. ಮಾರ್ಕೆಟ್ 20% ಡೌನ್ ಆದರೆ ಇದು 40% ಡೌನ್ ಆಗುತ್ತೆ. ಮಾರ್ಕೆಟ್ಗಿನ್ನ 2 ಟೈಮ್ ಜಾಸ್ತಿ ಆಗುತ್ತೆ ಅಂತ. ಬೀಟಾ ಯಾವಾಗ್ಲೂ ಒಂದಕ್ಕಿಂತ ಕೆಳಗಡೆ ಇದ್ದರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಬಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಅದೇನೇ, ಇದು ಎಲ್ಲನೂ ಸೇಮೇನೆ. ಎಂಡ್ ಆಫ್ ದ ಡೇ ವಾಲಟೈಲಿಟಿ ಆಫ್ ದಿ ಫಂಡ್ ಎಷ್ಟಿದೆ ಅಂತ ಕಂಡುಹಿಡಿಯೋಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೋಡ್ತಾರೆ. ಯಾಕೆ ಇವೆಲ್ಲ ನೋಡಬೇಕಂದ್ರೆ ಫಂಡ್ ಮ್ಯಾನೇಜರ್ ಯಾವ ಥರ ದುಡ್ಡನ್ನ ಮ್ಯಾನೇಜ್ ಮಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಬೇಕಂದ್ರೆ ಇವೆಲ್ಲ ನೋಡಬೇಕು. ಬ್ಯಾಡ್ ಟೈಮಲ್ಲಿ ಅವ್ನ ಫಂಡ್ ಎಷ್ಟು ಜಾಸ್ತಿ ಕೆಳಗೆ ಬರ್ತಾಯಿದೆ, ಅವ್ನು ಚೂಸ್ ಮಾಡಿರೋ ಸ್ಟಾಕ್ ಎಷ್ಟು ವರ್ಸ್ಟ್ ಇದ್ದಾವೆ ಅದನ್ನು ಚೆಕ್ ಮಾಡಬೇಕು. ಅದೆಲ್ಲ ಹೆಂಗೆ ಗೊತ್ತಾಗುತ್ತೆ, ಈ ರೇಷಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ವಾಲಟೈಲಿಟಿ ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಫಂಡ್ ಚೆನ್ನಾಗಿದೆ ಅಂತ ಅರ್ಥ. ಬರೀ ರಿಟರ್ನ್ ಕೊಡೋದಷ್ಟೇ ಅಲ್ಲ. ಇಲ್ಲಿ ನೋಡಿ, ನೀವು ಹಿಂಗೆ ಕೆಳಗೆ ಬನ್ನಿ. ಕೆಳಗೆ ಬಂದರೆ ಕಂಪೇರ್ ದಿಸ್ ಫಂಡ್ ವಿತ್ ಡೀಟೇಲ್ ವಿತ್ ಅಂತ ಇದೆ. ವಿತ್ ಯಾವುದು, ನಾವು ಯಾವ ಫಂಡ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಪರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡು, HDFC ಫ್ಲೆಕ್ಸಿ ಕ್ಯಾಪ್ ಫಂಡು, SBI ಫ್ಲೆಕ್ಸಿ ಕ್ಯಾಪ್ ಫಂಡು. ಇಲ್ಲಿ ನಿಮಗೆ ಮೇಲ್ಗಡೆ ತೋರಿಸುತ್ತೆ ಈ ಫಂಡ್ ಎಷ್ಟು ಹಳೇದು ಅಂತ. ಎಲ್ಲನೂ 11 ವರ್ಷ ಹಳೇವೆ. ಫಂಡ್ ಸೈಜ್ ತೋರಿಸ್ತಾ ಇದೆ. ಈ ಕ್ವಾಂಟ್ ಫಂಡು 6,800 ಕೋಟಿ ಮ್ಯಾನೇಜ್ ಮಾಡ್ತಿದೆ. ಪರಾಕ್ ಫ್ಲೆಕ್ಸಿ ಕ್ಯಾಪು 71,000 ಕೋಟಿ, HDFC ಫ್ಲೆಕ್ಸಿ ಕ್ಯಾಪು 54,000 ಕೋಟಿ, SBI ಫ್ಲೆಕ್ಸಿ ಕ್ಯಾಪು 20,000 ಕೋಟಿ ಮ್ಯಾನೇಜ್ ಮಾಡ್ತಾ ಇದೆ. ಇಲ್ಲಿ ನಿಮ್ಗೆ ರಿಟರ್ನ್ ಎಲ್ಲ ತೋರಿಸುತ್ತೆ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ರಿಸ್ಕ್ ಬಗ್ಗೆ ಮಾತಾಡ್ತಿದ್ದೀವಿ. ರಿಸ್ಕ್ ಮೆಜರ್ನೇ ನಾವು ಈ ರೇಷಿಯೋಗಳನ್ನ ಚೆಕ್ ಮಾಡೋದು. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೋಡಿ, ಕ್ವಾಂಟ್ ಮ್ಯೂಚುವಲ್ ಫಂಡ್ದು ಜಾಸ್ತಿ ಇದೆ, 15.76 ಇದೆ. ಅದೇ ಪರಾಕ್ದು 11 ಇದೆ, HDFCದು 12 ಇದೆ, SBIದು 11 ಇದೆ. ಇದು ಏನು ಹೇಳ್ತಾ ಇದೆ, ಕ್ವಾಂಟ್ ಮ್ಯೂಚುವಲ್ ಫಂಡು ವಾಲಟೈಲಿಟಿ ಜಾಸ್ತಿ ಇದೆ ಅಂತ. ನೀವು ₹100 ಹಾಕಿದರೆ ಅದು ₹80 ಬರುತ್ತೆ, 120, 130 ಆಗುತ್ತೆ. ಮೇಲೋದ್ರೂ ಹಂಗೆ ಹೋಗುತ್ತೆ, ಕೆಳಗೆ ಬಂದರೂ ಹಂಗೆ ಬರುತ್ತೆ ಅಂತ. ಅದೇ ರೀತಿ ಶಾರ್ಪ್ ರೇಷಿಯೋ 1.31 ಇದೆ. ನಾನು ಶಾರ್ಪ್ ರೇಷಿಯೋ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪರಾಕ್ ಫಂಡ್ದು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, 1.34. HDFCದು ಇದಕ್ಕಿಂತ ಜಾಸ್ತಿ ಇದೆ, 1.6. ಅದೇ SBIದು 0.94 ಇದೆ. ಇದು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು, ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಕೆಟ್ಟದು. ಒಂದಕ್ಕಿಂತ ಕೆಳಗಿರೋದನ್ನು ನಾವು ಚೂಸೇ ಮಾಡಬಾರ್ದು ಅಂತ ಹೇಳ್ತಾರೆ. SBI ಫ್ಲೆಕ್ಸಿ ಕ್ಯಾಪ್ ಫಂಡ್ನ ನಾವು ಚೂಸ್ ಮಾಡಬಾರ್ದು ಅಂತ ಇದು ಡೇಟಾ ತೋರಿಸ್ತಾ ಇದೆ. ಇದು ರೆಕಮೆಂಡೇಷನ್ ಅಲ್ಲ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಿರೋದು.
ಈ ಸರ್ಟಿನೋ ಅಂತ ಇದೆಯಲ್ಲ, ಈ ಸರ್ಟಿನೋ ಕೂಡ ಅಷ್ಟೇ. ಸರ್ಟಿನೋ ಬಂದ್ಬಿಟ್ಟು ರಿಸ್ಕ್ನೇ ನಾವು ನೋಡೋದು, ಇದು ಜಾಸ್ತಿ ಇರಬೇಕು. ಇದು ಎಲ್ಲಿ ಜಾಸ್ತಿ ಇದೆ ಆ ಫಂಡು ಚೆನ್ನಾಗಿದೆ ಅಂತ ಅರ್ಥ. ಇದರಲ್ಲಿ ಯಾವ್ದು ಜಾಸ್ತಿ ಇದೆ, 2.5% HDFC ಫ್ಲೆಕ್ಸಿ ಕ್ಯಾಪ್ದಿದೆ, ಅದು ಜಾಸ್ತಿ ಇದೆ. ಆಲ್ಫಾ ಬಂದ್ಬಿಟ್ಟು ಇಂಡೆಕ್ಸ್ನ ಬೆಂಚ್ ಮಾರ್ಕ್ನ ಬೀಟ್ ಮಾಡ್ತಿದೆಯಾ ಅಂತ ಚೆಕ್ ಮಾಡಬೇಕು. ಮೋರ್ ಆಲ್ಫಾ ಈಸ್ ಬೆಟರ್. ಮೋರ್ ಆಲ್ಫಾ ಇದ್ದ ತಕ್ಷಣ ಅದು ಚೆನ್ನಾಗಿದೆ ಅಂತ ಅರ್ಥ. ಇದರಲ್ಲಿ HDFC ಫ್ಲೆಕ್ಸಿ ಕ್ಯಾಪ್ದು ಚೆನ್ನಾಗಿದೆ ಅಂತ ಅರ್ಥ. ಈಗ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ, ನೀವಲ್ಲಿ ರೋಲಿಂಗ್ ರಿಟರ್ನ್ ನೋಡಿ ಚೂಸ್ ಮಾಡಿದ್ರಿ. ರೋಲಿಂಗ್ ರಿಟರ್ನ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಇದು ಬಂದ್ಬಿಟ್ಟು ನೆಕ್ಸ್ಟು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ದಿದ್ರೂ ಬೇಸಿಕ್ ಏನು ಪ್ಯಾರಾಮೀಟರ್ಸ್ ಇದಾವಲ್ಲ ಅದನ್ನು ಬೀಟ್ ಮಾಡಿರಬೇಕು. ಏನಂದರೆ ಶಾರ್ಪ್ ರೇಷು 1ಕ್ಕಿಂತ ಮೇಲಿರಬೇಕು, ಬೀಟಾ ಯಾವಾಗ್ಲೂ 1ಕ್ಕಿಂತ ಕೆಳಗಿರಬೇಕು, ಆಲ್ಫಾ ಯಾವಾಗ್ಲೂ ಜಾಸ್ತಿ ಇರಬೇಕು. ಇಷ್ಟು ನೋಡ್ಕೊಂಬಿಟ್ಟು ನೀವು ಚೂಸ್ ಮಾಡ್ಬೋದು. ಆಮೇಲೆ ನೀವು ಸ್ವಲ್ಪ ಇಲ್ಲಿ ಕೆಳಗೆ ಬಂದ ತಕ್ಷಣ ಇಲ್ಲಿ ತೋರಿಸ್ತಾ ಇದೆ, ಇದು ಟಾಪ್ 3 ಸೆಕ್ಟ್ರಲ್ಲಿ ಇವ್ರು ಇನ್ವೆಸ್ಟ್ ಮಾಡಿರೋದು ಯಾವ್ದು ಅಂತ. ಇದರಿಂದ ನಿಮಗೆ ಏನು ಗೊತ್ತಾಗುತ್ತೆ, ಇವ್ರದ್ದು ಫೋಕಸ್ ಗೊತ್ತಾಗುತ್ತೆ, ಇವ್ರು ಯಾವ ಥರ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ನನಗಿಲ್ಲಿ ಏನು ಗೊತ್ತಾಗ್ತಾ ಇದೆ ಅಂದರೆ, ಇಲ್ಲಿ ನೋಡಿ ಕ್ವಾಂಟ್ ಮ್ಯೂಚುವಲ್ ಫಂಡು ಫೈನಾನ್ಷಿಯಲ್ಸ್ನ 23% ಇಟ್ಕೊಂಡಿದ್ದಾನೆ, ಅದೇ HDFC ಫೈನಾನ್ಷಿಯಲ್ನ 34% ಇಟ್ಕೊಂಡಿದ್ದಾನೆ, ಪರಾಕ್ ಪಾರಿಕ್ ಫ್ಲೆಕ್ಸಿ ಕ್ಯಾಪು 31% ಇಟ್ಕೊಂಡಿದ್ದಾನೆ, ಇಲ್ಲಿ ಸರ್ವಿಸಸ್ನ 13% ಇಟ್ಕೊಂಡಿದ್ದಾನೆ, ಟೆಕ್ನಾಲಜಿನ 9% ಇಟ್ಕೊಂಡಿದ್ದಾನೆ. ಇಲ್ಲಿ ಕ್ವಾಂಟ್ಗೂ ಇವನಿಗೂ ಕಂಪೇರ್ ಮಾಡಿದ್ರೆ ಏನು ಗೊತ್ತಾಗ್ತಾ ಇದೆ ಅಂದರೆ, ಕ್ವಾಂಟ್ ಮ್ಯೂಚುವಲ್ ಫಂಡ್ದು ಫಿಲಾಸಫಿ ಏನು ಅಂದರೆ, ಇವರು ಕ್ವಾಂಟಿಟೇಟಿವ್ ಆಗಿ ಇನ್ವೆಸ್ಟ್ ಮಾಡ್ತಾರೆ. ಕ್ವಾಂಟಿಟೇಟಿವ್ ಅಂದರೆ ಇವರು ಫಂಡಮೆಂಟಲ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ, ಕ್ವಾಂಟಿಟೇಟಿವ್ ಆಗಿ ಇನ್ವೆಸ್ಟ್ ಮಾಡ್ತಾರೆ. ಅಂದರೆ ಯಾವುದು ಟ್ರೆಂಡಿಂಗಲ್ಲಿದೆ, ಯಾವುದು ಜಾಸ್ತಿ ಗ್ರೋತ್ ಇದೆ ಅಂತ ಸ್ಟಾಕ್ಸಲ್ಲಿ ಹೋಗಿ ಎಂಟ್ರಿ ಆಗ್ತಾರೆ. ಈಗ ಎಕ್ಸಾಂಪಲ್ಲು ಎನರ್ಜಿ ಮತ್ತು ಆಟೋಮೊಬೈಲು ರಿಕವರಿ ಆಗ್ತಾ ಇದೆ, ಎನರ್ಜಿ ಸೆಕ್ಟರು ಜಾಸ್ತಿ ಗ್ರೋ ಆಗ್ತಾ ಇದೆ, ಆಟೋಮೊಬೈಲ್ ರಿಕವರಿ ಆಗ್ತಾ ಇದೆ. ಈಗ ಅದೇ ರೀತಿ ನೀವು ಪರಾಕ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ನ ಕಂಪೇರ್ ಮಾಡಿದ್ರೆ ಫೈನಾನ್ಷಿಯಲ್ಸು ಈಗ ಆ್ಯಕ್ಚುಲಿ ಅಂಡರ್ ವ್ಯಾಲಿಡ್ ಆಗಿದೆ. ಈವನ್ ಟೆಕ್ನಾಲಜಿ ಸ್ಟಾಕ್ಸ್ ಕೂಡ ಅಂಡರ್ ವ್ಯಾಲಿಡ್ ಆಗಿದೆ. ಇವ್ರದ್ದು ಏನು ಫಿಲಾಸಫಿ ಅಂದರೆ, ಇವರು ವ್ಯಾಲ್ಯೂ ಬೈಯಿಂಗ್. ಎಲ್ಲಿ ವ್ಯಾಲ್ಯೂ ಕಾಣುತ್ತೆ ಅಲ್ಲಿ ಬೈ ಮಾಡ್ತಾರೆ, ಎಲ್ಲಿ ವ್ಯಾಲ್ಯೂ ಕಾಣಲ್ಲ ಅಲ್ಲಿ ಸುಮ್ಮನೆ ಆಗ್ತಾರೆ. ಅವ್ರದ್ದು ದುಡ್ಡು ಇಟ್ಕೊಂಡು ಸುಮ್ಮನೆ ಆಗ್ತಾರೆ, ಅವ್ರು ಬೈಯೇ ಮಾಡೋಕ್ಕೆ ಹೋಗಲ್ಲ ವ್ಯಾಲ್ಯೂ ಏನಾದರೂ ಕಾಣಲಿಲ್ಲದ್ರೆ. ಅದೇ ನೀವು ಇಲ್ಲಿ ಚೆಕ್ ಮಾಡಿ, ಇವರು 89% ಇವರು ದುಡ್ಡನ್ನ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ನು ಉಳಿದಿರೋ ದುಡ್ಡನ್ನ ಕ್ಯಾಶಾಗಿ ಇಟ್ಕೊಂಡಿದ್ದಾರೆ, ಸ್ವಲ್ಪ ದುಡ್ಡನ್ನ ಡೆಟ್ಟಾಗಿ ಇಟ್ಕೊಂಡಿದ್ದಾರೆ. ಅದೇ ರೀತಿ ಪರಾಕ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ನೋಡಿ 50% ದುಡ್ಡನ್ನ ಡೆಟ್ಟಲ್ಲಿ ಇಟ್ಟಿದ್ದಾರೆ, 84% ಇವರು ಇನ್ವೆಸ್ಟ್ ಮಾಡಿದ್ದಾರೆ. SBI ಕೂಡ 86% ಇನ್ವೆಸ್ಟ್ ಮಾಡಿದ್ದಾನೆ, ಇನ್ನು ಉಳಿದಿದ್ದನ್ನು ಕ್ಯಾಶಾಗಿ ಇಟ್ಕೊಂಡಿದ್ದಾನೆ, ಯಾವುದೋ ಆಪರ್ಚುನಿಟಿ ಬಂದರೆ ಬೈ ಮಾಡೋಕ್ಕೆ. HDFC 86%ನ ಈಕ್ವಿಟಿನಲ್ಲಿ ಅಂದರೆ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾನೆ, ಇನ್ನು ಉಳಿದಿದ್ದ ದುಡ್ಡನ್ನ ಕ್ಯಾಶಾಗಿ ಇಟ್ಕೊಂಡಿದ್ದಾನೆ, ಸ್ವಲ್ಪ ದುಡ್ಡನ್ನ ಡೆಟ್ಟಲ್ಲಿ ಇಟ್ಟಿದ್ದಾನೆ. ಅದೇ ರೀತಿ SBI ಮ್ಯೂಚುವಲ್ ಫಂಡು 96% ದುಡ್ಡನ್ನ ಆಲ್ರೆಡಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾನೆ, ಇನ್ನು ಉಳಿದಿದ್ದನ್ನ ಕ್ಯಾಶಾಗಿ ಇಟ್ಕೊಂಡಿದ್ದಾನೆ. ನೀವು ಇವ್ರದ್ದು PE ಕೂಡ ನೋಡ್ಬೋದು, PE ರೇಷಿಯೋ ಇವ್ರದ್ದು 27 ಇದೆ. ಅಂದರೆ ಇವರು ಗ್ರೋತ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇವರು ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಲ್ಲಿ 19 PE ಇದೆ, ಇವರು ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇವರು ಕೂಡ ಆಲ್ಮೋಸ್ಟ್ ವ್ಯಾಲ್ಯೂ ಇನ್ವೆಸ್ಟ್ ಮಾಡ್ತಾರೆ. HDFC. SBI ಯಾವ ಥರ ಮಾಡ್ತಾನೆ ಅಂತ ಗೊತ್ತಿಲ್ಲ ನನಗೆ, ನೀವು ನೋಡಿ ಅನಲೈಸ್ ಮಾಡಿ. ಇಲ್ಲಿ ಕೆಳಗೆ ಬಂದರೆ ಈ ಫಂಡ್ನ ಮ್ಯಾನೇಜ್ ಮಾಡ್ತಿರೋರು ಯಾರು ಅಂತ ಗೊತ್ತಾಗುತ್ತೆ. ಈ ಫಂಡ್ನ ಮ್ಯಾನೇಜ್ ಮಾಡ್ತಿರೋರ್ದು ಡೀಟೇಲ್ನ ನೀವು ಕಲೆಕ್ಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಹೋಗಿ ಅವ್ರ ಬಗ್ಗೆ ಸರ್ಚ್ ಮಾಡಿ, ನೀವು ಅವ್ರದ್ದು ಇಂಟ್ರಿ ನೋಡಿ ಅವ್ರ ಬಗ್ಗೆನೂ ನೀವು ರಿಸರ್ಚ್ ಮಾಡ್ಬೋದು. ಎಕ್ಸ್ಪೆನ್ಸ್ ರೇಷಿಯೋ ಅದು ಇದು ಅಂತ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಎಕ್ಸ್ಪೆನ್ಸ್ ರೇಷಿಯೋ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಎಲ್ಲರೂ ಎಕ್ಸ್ಪೆನ್ಸ್ ರೇಷಿಯೋ ಬಗ್ಗೆನೇ ಹೇಳ್ತಿರ್ತಾರೆ, ನಾನು ನೋಡಿದ್ದೀನಿ. ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ನನಗೆ ಜಾಸ್ತಿ ರಿಟರ್ನ್ ಕೊಡಪ್ಪ. ಎಕ್ಸಾಂಪಲ್, ನೀವು ₹100 ಇನ್ವೆಸ್ಟ್ ಮಾಡಿದ್ದೀರಾ, ₹100 ಇನ್ವೆಸ್ಟ್ ಮಾಡಿರೋದಕ್ಕೆ ಇವನು ನಿಮಗೆ 1% ಎಕ್ಸ್ಪೆನ್ಸ್ ರೇಷಿಯೋ ತಾಂತಾ ಇದ್ದಾನೆ. ಇಲ್ಲಿ ಇನ್ನೊಬ್ಬ ನಿಮಗೆ ಎಗೇನ್ ಇಲ್ಲೂ ₹100 ಇನ್ವೆಸ್ಟ್ ಮಾಡಿದರೆ ಇಲ್ಲಿ ಇವನು 2% ಎಕ್ಸ್ಪೆನ್ಸ್ ರೇಷಿಯೋ ತಾಂತಾ ಇದ್ದಾನೆ. ನಾಳೆ ಇವನು ನನ್ನ ದುಡ್ಡನ್ನು ₹110 ಮಾಡ್ದ, ಇವನು ₹130 ಮಾಡ್ದ. ನಾನು 2% ಜಾಸ್ತಿ ಕೊಡೋದ್ರಲ್ಲಿ ಏನು ಪ್ರಾಬ್ಲಮ್ ಇದೆ? ನನ್ನ ದುಡ್ಡು ಎಂಡ್ ಆಫ್ ದ ಡೇ ಗ್ರೋ ಆಗಬೇಕು ತಾನೆ. ಎಕ್ಸ್ಪೆನ್ಸ್ ರೇಷಿಯೋನ ಜಾಸ್ತಿ ಟ್ರ್ಯಾಕ್ ಮಾಡೋಕ್ಕೆ ಹೋಗಬೇಡಿ, ಇದನ್ನು ಜಾಸ್ತಿ ಟ್ರ್ಯಾಕ್ ಮಾಡಿ. ಈಗೇನು ಹೇಳಿದ್ನಲ್ಲ ಅದನ್ನು ಜಾಸ್ತಿ ಟ್ರ್ಯಾಕ್ ಮಾಡಿ. ಇದರಲ್ಲೂ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ನೀವು ಏನಾದರೂ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿ ಬೈ ಮಾಡಿ. ನಮ್ಮ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿದ್ರೆ ನಿಮ್ಗೆ ಅಪ್ ಟು 10% ಡಿಸ್ಕೌಂಟ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.